ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸಿರೋಳ ಗ್ರಾಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ನರ್ಸರಿಗೆ ಬಂದೀವಿ ರೀ. ಇಲ್ಲಿ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಹೇಳ್ತೇನೆ ರೀ, ಬರ್ರಿ ನೋಡೋಣ. ಕಾಡಸಿದ್ದೇಶ್ವರ ಹೈಟೆಕ್ ನರ್ಸರಿ ಅಂತೇಳಿ ನಡೆಸಾತಿದ್ದೀವಿ ರೀ. ನಮ್ಮಲ್ಲಿ ಸರಿಯಾಗ ಸಸಿ ಯೋಗ್ಯ ದರದಲ್ಲಿ ಕೊಡಾತಿದ್ದೀವಿ. ಏನಂದರೆ ಬೇರ್ ಬೆಳವಣಿಗೆ ಒಂದು ಮೇನ್ ಪಾಯಿಂಟ್ ಆಗುತ್ತೆ. ಇದು ಸಸಿ ಬೆಳವಣಿಗೆ ಒಳಗೆ ಬೇರ್ ಬೆಳವಣಿಗೆ ಯಾವ ಥರ ಇದೆ ನೋಡಿ. ಈ ಥರ ಬೇರ್ ಬೆಳವಣಿಗೆ ಮಾಡಿಕೊಟ್ಟಿವಿ ಅಂದರೆ ರೈತರಿಗೆ ಅಲ್ಲಿ ಹೋಗಿ ಪ್ಲ್ಯಾಂಟೇಷನ್ ಮಾಡಾಕತ್ತರ ಚೆನ್ನಾಗಿ ಸೆಟ್ಟಿಂಗ್ ಆಗುತ್ತೆ ನೆಲಕ್ಕೆ. ಚೆನ್ನಾಗಿ ಫಸ್ಟ್ ಚೆನ್ನಾಗಿ ಸೆಟ್ಟಿಂಗ್ ಆದರೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಅಂತೇಳಿ. ಯಮನವ್ವ ಪಾಟೀಲ ಊರು ಕಡ್ಕೊಳ್ರಿ. ಕಾಯಿಪಲ್ಲೆ ಮಾರ್ತೀವಿ ರೀ, ನಾವು ಉತ್ತರನ ಒಯ್ತೀವಿ ರೀ. ಯಾವತ್ತು ಚೆನ್ನಾಗಿದಾವೆ ರೀ ಇವು ಬೇರೆ ಬೆಳವಣಿಗೆ ಸಸಿ ಎಲ್ಲ ಚೆನ್ನಾಗಿದೆ ಅಲ್ಲಮ್ಮ. ಹ್ಞೂ ರೀ, ಚೆನ್ನಾಗಿ ಬರುತ್ತೆ. ಈಗ ಏನಾಗತ್ತೆ ರೀ, ಇದು ಮೇನ್ ಬೇರೆ ಬೆಳವಣಿಗೆ ಮತ್ತು ಸಸಿ ಚೆನ್ನಾಗಿದ್ರೇ ನಿಮ್ಗೆ ಅಲ್ಲಿ ಎಲ್ಲ ಥರ ಬೆಳವಣಿಗೆ ಆಗುತ್ತೆ ಮತ್ತು ಬೆಳೆನೂ ಚಲೋ ಬರುತ್ತೆ ರೀ. ಅದ ಮೇನ್ ಇರುತ್ತೆ ರೀ ಎಲ್ಲರಿಗೂ. ರೈತರಿಗೇನು ಚೆನ್ನಾಗಿ ಸಸಿ ಬರಬೇಕು ಮೇನು. ಈಗ ಏನು ಮಾಡೋಮ್ಮ, ಫಸ್ಟೇ ನೀರು ಹಾಸಿ ಹಚ್ಕೊಂಡು ಆಮೇಲೆ ಸ್ವಲ್ಪ ಒಂದು 5-6 ದಿನ ಬಿಟ್ಟು ಸ್ವಲ್ಪ ಡ್ರಿಂಚಿಂಗ್ ಮಾಡ್ಕರಿ. ಒಂದು ಏನೋ ಮುಟ್ರು ರೋಗ ಕಂಡೋರೆ ಮಾಡ್ಕರಿ. ಇಲ್ಲ ಅಂದ್ರೆ ಈ ಟೊಮ್ಯಾಟೊ ಬದ್ನಿಗೆ ಏನು ಮಾಡೋ ಅವಶ್ಯಕತೆ ಇಲ್ರಿ, ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಟೊಮ್ಯಾಟೊ ಸಸಿಗಳು ಎಲ್ಲ ಥರದ ಕಂಪ್ನಿ ಟೊಮ್ಯಾಟೊ ಸಿಗುತ್ತವೆ. ಅದು ಮೇನಾಗಿ ನಮ್ಮದು ಬೇರ್ ಬೆಳವಣಿಗೆ ಮತ್ತು ಸಸಿಗಳು ದೃಢವಾಗಿ ಅದು ಸ್ಟಂಪು ಎಲ್ಲ ಥರ ನೋಡಿ, ಚೆನ್ನಾಗಿ ಸ್ಟಂಪ್ ನೋಡಿ, ಇದ್ರದ್ದು ಬೇರ್ ಬೆಳವಣಿಗೆ ನೋಡಿ. ಇದರಿಂದ ರೈತರಿಗೆ ಓದಿದವ್ರಿಗೆ ಅನುಕೂಲ ಆಗುತ್ತೆ. ಸಸಿ ಹಚ್ಚಿದ ಮೇಲತ್ತೆ ಉಸಿ ಹೋಗಲ್ಲಂಗೂ ಆಗುತ್ತೆ. ಬೇರು ಬೆಳವಣಿಗೆ ಮೇನು ಇದನ್ನ ಮಾಡಿ ಮತ್ತು ಸಸಿ ಗಟ್ಟಿಯಾಗಿ ಬರಲ್ಲ ಹಂಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಬೇರು ಬೆಳವಣಿಗೆ ನೋಡಿ. ಈ ಥರ ಟೊಮ್ಯಾಟೊ ಸಸಿ ಎಲ್ಲ ಥರದ ಕಂಪ್ನಿಯನ್ನು ನಾವು ಹಾಕಿ ಕೊಡ್ತೀವಿ. ಮತ್ತು ನಿಮ್ಗೆ ಯಾವ ಕಂಪ್ನಿ ಬೇಕಂದ್ರೂ ನೀವು ಹಾಕಿ ಕೊಡ್ತೀವಿ. ನೀವು ಏನು ನಿಮಗೆ ಬೇಕಪ್ಪ ನಿಮ್ಮ ಮನೆ ಹತ್ರನೇ ತಂದು ಇಳಿಸ್ಬೇಕಂದ್ರೂ ಅದು ಇಳಿಸೋಕ್ಕೆ ನಾವು ಸವಲತ್ತು ಮಾಡಿಕೊಡ್ತೀವಿ. ನೀವು ಯಾವ ಥರ ಮಾಡಂತೀರಿ ನಾವು ಆ ಥರ ಸಸಿ ಚೆನ್ನಾಗಿ ಮಾಡಿಕೊಡ್ತೀವಿ. ಹಾರ್ಡಿಂಗ್ ನೋಡಿ, ಚೆನ್ನಾಗಿ ಹಾರ್ಡಿಂಗ್ ಮಾಡ್ತೀವಿ. ಮಲ್ಚಿಂಗ್ ಪೇಪರ್ನಲ್ಲಿ ಹಚ್ಚಿರೂ ಇದನ್ನಾಗಬಾರ್ದು, ಉಸಿ ಹೋಗಲ್ಲಂಗೆ ನಾವು ಮೇಂಟೈನ್ ಮಾಡಿರ್ತೀವಿ. ಇದು ಏನು ನೋಡ್ತಿರಲ್ಲ, ಇದು ಬದ್ನಿ ಸಸಿ ರೀ. ಈ ಬದ್ನಿ ಸಸಿ ನಾವು ಮೇನಾಗಿ ಬೀಜೋಪಚಾರ ಮಾಡಿ ಪ್ಲ್ಯಾಂಟೇಷನ್ ಮಾಡಿರ್ತೀವಿ ರೀ. ಬೀಜೋಪಚಾರ ಟೈಕೋಡರ್ಮ ಇಂಥದ್ದು ಬೀಜೋಪಚಾರ ಮಾಡಿ ಈ ಟ್ರೇದಲ್ಲಿ ಹಾಕಿರ್ತೀವಿ ನಾವು ರೀ. ಅದು ನೋಡಿರಿ, ಅದು ಬೇರಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಂಬಂಧ ಟೈಕೋಡರ್ಮ ಮತ್ತು ಅದಕ್ಕೆ ಮ್ಯಾಗೆ ಸ್ಪ್ರೇ ಸಾಪ ಇಮ್ಡಾನ ಹಿಂಗೆ ಮುಟ್ರೆ ರೋಗ ಬರಲ್ಲಂಗೆ ನಾವು ಮೇಂಟೈನ್ ಮಾಡಿರ್ತೀವಿ. ನೀವು ಸಸಿಯನ್ನು ಓದೋ ರೈತರು ಹೊಲದಲ್ಲಿ ಹಚ್ಚಿಂದು ಒಂದು ವಾರಕ್ಕೆ ಒಂದು ಸ್ವಲ್ಪ 19-19 ಹುಮಿಕ್ ಆ್ಯಸಿಡ ಸ್ವಲ್ಪ ಡ್ರೆಂಚಿಂಗ್ ಮಾಡ್ಕೊಂಡ್ರೆ ಒಂದು ಗಿಡ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ಪ್ರೇ ಮಾಡ್ಕೋಬೇಕು. ಏನಂದರೆ ಈ ಇಮ್ಡಾನ ಸಾಪ ಇಂಥವು ಸ್ವಲ್ಪ ಮ್ಯಾಗ ಶೀರ ಇವು ಯಾವ ಮುಟ್ರೋ ರೋಗ ಬರಲ್ಲಂಥವು ಎಳೆ ಇದಿರುತ್ತಲ್ಲ, ಅದ್ರ ಸಂಬಂಧ ಸ್ವಲ್ಪ ಏನಾಗುತ್ತೆ, ಅವು ಎಳೆದಿದ್ದಾಗ ಯಾವುದೇ ಒಂದು ಕೀಟ ಬರಲಿ, ಯಾವುದೋ ಒಂದು ಮೇಯಕ್ಕೆ ಬರುತ್ತೆ ಅಲ್ಲಿ ನಿಮ್ಮ ಹೊಲದಲ್ಲಿ ಹೋಗಂತಲೇ. ಅದ್ರ ಸಂಬಂಧ ನೀವು ಸ್ವಲ್ಪ ಜಾಸ್ತಿ ಇಮ್ಡಾನ ಸ್ವಲ್ಪ ಸಾಪ ಸ್ಪ್ರೇ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ ರೀ ನಾವು. ಇದು ಹಾಗಲ್ ಸಸಿ ರೀ. ಇದು ಏನು ನೋಡ್ತಾ ಇದ್ದೀರಲ್ಲ ಹಾಗಲ್ ಸಸಿ, ಇದು ಒಂದು 5-6 ದಿನದ ಸಸಿ ಆಗುತ್ತೆ ರೀ. ಇದು ಚೆನ್ನಾಗಿ ಬಂದಿದೆ. ಇನ್ನೊಂದು 4-5 ದಿನಕ್ಕೆ ಹಚ್ಚಕ್ಕೆ ಬರುತ್ತೆ ಸರ್ ಇದು. ಈಗ ಆದ್ರೂ ಸ್ವಲ್ಪ ಬೆಳವಣಿಗೆ ಆಗಿದೆ ರೀ ಚೆನ್ನಾಗಿ. ಸಸಿ ನೋಡಿರಲ್ಲ, ಇದು ಬೀಜೋಪಚಾರ ಮಾಡಿರ್ತೀವಿ ರೀ ನಾವು. ಮೇನಾಗಿ ಸಸಿ ಬೆಳವಣಿಗೆ ಆಗಬೇಕಂದ್ರೆ ಬೇರೆ ಬೆಳವಣಿಗೆ ಚೆನ್ನಾಗಿ ಬರ್ಬೇಕಂತೇಳಿ ಟೈಕೋಡರ್ಮ ನಾವು ಬೀಜೋಪಚಾರ ಮಾಡಿರ್ತೀವಿ ರೀ. ಫಸ್ಟೇ ಆಲ್ರೆಡಿ ಬೀಜ ಹಾಕೋ ಮುಂಚೆನೇ ಹಾಕಿರ್ತೀವಿ ನಾವು. ಅದು ಚೆನ್ನಾಗಿ ಬೆಳವಣಿಗೆ ಆಗಲಿ, ಬೇರೆ ಬೆಳವಣಿಗೆ ಆಗಲಿ, ಬೇರಿಂದ ರೋಗ ಬರೋದು ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ ರೀ. ಅದೇ ಮೇನ್ ನಾವು ಬೀಜೋಪಚಾರ ಮಾಡಿ ಹಾಕಿರ್ತೀವಿ ರೀ. ಯಾಕಂದ್ರೂ ಸಾವಂತಿ ಸಸಿ ಬೇಕಂದ್ರೂ ನಾವು ಮಾಡಿ ಕೊಡ್ತೀವಿ ರೀ. ಎಲ್ಲ ಒಟ್ಟು
ಈ ಯಾವುದೇ ಸಸಿ ಬೇಕಂದ್ರೂ ನೀವು ರೆಕಮೆಂಡ್ಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ಸಸಿ ಬೇಕಂದ್ರೆ ನೀವು ಹೇಳಿದ್ರೆ ನಾವು ಆಲ್ರೆಡಿ ಹಾಕಿ ಕೊಡ್ತೀವಿ ರೀ, ಚೆನ್ನಾಗಿ ಸಸಿ ಮಾಡಿ ಕೊಡ್ತೀವಿ ರೀ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರಾಬೆರಿ ಸಸಿ ಅಂತೇಳ್ರಿ. ಇದು ಜಾಸ್ತಿ ಮಹಾಬಲೇಶ್ವರ ಸರಿ ಬೆಳವಣಿಗೆ ಮಾಡುವ ಸಸಿ ಆಗಿದ್ದು, ಆದರೂ ನಮ್ಮ ಕ್ಲೈಮೇಟಿಗೆ ಥಂಡಿ ಟೈಮ್ನಲ್ಲಿ ಬರ್ತಾ ಇದೆ ಅಂಥೇಳಿ ನಾವು 2-3 ವರ್ಷ ಆಯಿತು ಮಾಡಿ ನೋಡಿ ವಾಪಸ್ ಈ ವರ್ಷ ಸಸಿ ಕೊಡ್ತಾ ಇದ್ದೀವಿ ನಾವು ರೀ. ಎಲ್ಲರಿಗೂ ನಮ್ಮ ರೈತರ ಇಲ್ಲಿ ಬಂದಿರ್ತಾರಲ್ಲ, ಅವರು ಒಂದು 700-800 ಸಸಿ ಹೋಗಿದ್ದಾವೆ ಈಗ ರೀ ಆಲ್ರೆಡಿ. ಈಗ ಇನ್ನೂರು ಒಯ್ತಾ ಇದ್ದಾರೆ. ನಿಮ್ಗೆ ಯಾರ್ಯಾರು ಬೇಕಂದ್ರೂ ಸ್ಟ್ರಾಬೆರಿ ಸಸಿ ಅಂತೂ ನಮ್ಮಲ್ಲಿ ದೊರಿತಾವೆ ರೀ, ನೀವು ತಗೊಂಡು ಹೋಗ್ಬೋದು. ಇದೇ ಕಾಯಿಪಲ್ಯ ಅಷ್ಟೇ ಅಂತಲ್ಲ, ಎಲ್ಲ ಥರದ ಸಸಿಗಳು ನಮ್ಮಲ್ಲಿ ಸಿಗುತ್ತವೆ. ಇದೇನು ನೋಡ್ತಿದ್ದೀರಲ್ಲ, ಇದು ಸ್ಟ್ರಾಬೆರಿ ಪ್ಲ್ಯಾಂಟೇಷನ್ ಮಾಡಿದ್ದ ರೀತಿ. ಇದು ಮೇನಾಗಿ ಇದನ್ನು ನಾವು ಮದರ್ ಪ್ಲ್ಯಾಂಟು ತರಿಸಿದ್ದೀವಿ ರೀ. ಕ್ಯಾನಿಫೋರ್ನಿಯಿಂದ ಆರ್ಡರ್ ಕೊಟ್ಟು, ಇಲ್ಲಿ ಮಹಾಬಲೇಶ್ವರಾಗ ಅವ್ರ ಡೀಲರ್ಗಳು ಇರ್ತಾರೆ, ಅವ್ರಿಗೆ ಕೊಟ್ಟು ಕ್ಯಾನಿಫೋರ್ನಿಯಿಂದ ಅವರು ತರಿಸಿ ಕೊಟ್ಟಿದ್ದೀರಿ ನಮಗೆ. ಅದು ಮದರ್ ಪ್ಲ್ಯಾಂಟ್ಗಳು ಇವು ನೋಡ್ತಿದ್ದೀರಲ್ಲ, ಇವೆಲ್ಲ ಇವು ಸನ್ ಪ್ಲ್ಯಾಂಟು. ಇದ್ರ ಸನ್ ಪ್ಲ್ಯಾಂಟ್ ಬರ್ತವೆ. ಇದರಿಂದ ನಾವು ಕಟಿಂಗ್ ಮಾಡಿ ಇವು ಸನ್ ಪ್ಲ್ಯಾಂಟ್ ತಯಾರು ಮಾಡಿ ಆಮೇಲೆ ಇಲ್ಲಿ ಪ್ಲ್ಯಾಂಟೇಷನ್ ಮಾಡಿದ್ವಿ ನಾವು. ಇದಕ್ಕೆ ಮೇನಾಗಿ ಮಲ್ಚಿಂಗ್ ಪೇಪರು ಮಾಡಬೇಕು. ಮಲ್ಚಿಂಗ್ ಪೇಪರ್ ಮಾಡೋ ಉದ್ದೇಶ ಏನಂದರೆ, ಇದು ಕಾಯಿ ಆಗುತ್ತೆ, ಇಲ್ಲೇ ಗೊಂಚಲಾಗತ್ತೆ. ಅದರ ಸಂಬಂಧ ಸ್ವಲ್ಪ ಮಣ್ಣಿಗೆ ಹತ್ತಲ ಸಂಬಂಧ ಕಾಯಿ ಏನಾಗುತ್ತೆ, ಕಾಯಿ ಸೊಟ್ಟಿ ಸಕಟ್ಟ ತಿನ್ನೋದು ಮೇನ್. ಇದೊಂದು ಸ್ಟ್ರಾಬೆರಿದ ವೆರೈಟಿ ತಿನ್ನೋ ದಿನಸಾಗುತ್ತೆ. ಅದರ ಸಂಬಂಧ ಮಣ್ಣು ಹತ್ತಬಾರ್ದು ಅಂತೇಳಿ ಮಲ್ಚಿಂಗ್ ಪೇಪರ್ ಹಾಕ್ಬೇಕ್ರಿ ಮೇನಾಗಿ. ಇದಕ್ಕೆ 98% ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ರೀ ಅದು. ಮತ್ತು ಮೇನಾಗಿ ಕಾಯಿ ತೆಳಗೆ ಹತ್ತಿರ ಕೆಡ್ತಾವ್ರಿ, ಅದರ ಸಂಬಂಧ ಜಾಸ್ತಿ ಒಟ್ಟು ಮಲ್ಚಿಂಗ್ ಪೇಪರ್ ಹಾಕ್ಬೇಕ್ರಿ. ಇದಕ್ಕೆ ಹಾಕಿ ಒಂದು 2 ತಿಂಗಳಿಗೆ ಕಾಯಿ ಆಗತ್ತವ್ರಿ. ಇದು ಸ್ಟ್ರಾಬೆರಿ ಸಸಿ ಬೇಕಾದರೆ ನೀವು ನಮ್ಮಲ್ಲಿ ಕೇಳಿ ಪಡಿಬೋದು ರೀ. ನಂಬರ್ ಹೇಳೇನ್ರಿ, ನಾನು 9886961488 9886961488 ಈ ನಂಬರ್ಗೆ ಕಾಲ್ ಮಾಡಿರಿ. ನಮ್ಮ ಕಡೆ ಸಸಿ ಸಿಗ್ತವೆ. ಸ್ಟ್ರಾಬೆರಿ ಸಸಿ ಬೇಕಾದರೆ ದೊರೀತವೆ. ಒಂದು ರಿಜನೇಬಲ್ ರೇಟ್ ಮಾಡಿ ಕೊಡ್ತೀವಿ ರೀ. ಇಷ್ಟೇ ಐತೇನು ಇರೋಂಗಿಲ್ಲ. ಈಗ ಕೊಡಾತಿದ್ದು ಸಸಿ ಇದೆ, 15 ರೂಪಾಯಿ ಸಸಿ ಕೊಡಾತಿದ್ವಿ ರೀ. ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ನೋಡಿ ಕಡಿಮೆ ಮಾಡಿ ಕೊಡ್ತೀವಿ ರೀ. ನಮಸ್ತೆ ಸರ್, ನಾವು ಕರಿಯಪ್ಪ ಕರಿಗಾರತ್ತ ಮೆಟ್ಗುಡಿಂದ ಬಂದಿದ್ದೀವಿ ರೀ. ಸಿರೋಳ ನರ್ಸರಿ ಅವ್ರಿಗೆ ಇಲ್ಲಿ ಟೊಮೆಟೊಗಿ ಮತ್ತು ಮೆಣಸಿನಾಗಿ ಮತ್ತು ಬದನೆಗಿಯನ್ನು ಒಳ್ಳೆ ಕ್ವಾಲಿಟಿ ಇದ್ದಾವೆ ಅಂತ ಒಯ್ಯಕ್ಕೆ ಬಂದಿದ್ದೀವಿ ಸರ. ಇಲ್ಲಿ ಚೆನ್ನಾಗಿದ್ದು ಮೆಣಸಿನಾಗಿ ಮತ್ತು ಟೊಮೆಟೊಗಿಯನ್ನು ಇರ್ತಾವೆ ಸರ. ಈಗ ಮೆಟ್ಗುಂಡಿಂದ ಬಂದಾರೆ ಸರ್ ನೀವು. ಓಕೆ, ನಮ್ಮಲ್ಲಿ ಯಾವ ಥರ ಸಸಿ ಬರ್ತವೆ ನಾವು ಇಲ್ಲಿ ನೋಡಿರಿ. ನಮ್ಮಲ್ಲಿ ಸಸಿ ಮೇನವಾಗಿ ಬೇರೆ ಬೆಳವಣಿಗೆ ಚೆನ್ನಾಗಿರುವ ಸಸಿ ನಿಮಗೆ ಕೊಡ್ತೀವಿ ರೀ ನಾವು. ಮತ್ತು ರೋಗ ನಿರೋಧಕ ಶಕ್ತಿ ಸ್ವಲ್ಪ ಹೊಂದಿರುವ ಸಸಿನ ಜಾಸ್ತಿ ನಾವು ರೆಕಮೆಂಡ್ ಮಾಡಿರ್ತೀವಿ ರೀ. ಮತ್ತು ಚೆನ್ನಾಗಿರುವ ಬೀಜ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ರೀ. ಮತ್ತು ಇದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ರೀ. ಮತ್ತು ನಿಮ್ಗೆ ಈಗ ನೀವು ಹಚ್ಚಿದಿಂದ ನಮಗೆ ಯಾವುದೇ ಥರ ರೋಗ ನಿರೋಧಕ ಶಕ್ತಿಯನ್ನು ಚಲೋ ಕ್ವಾಲಿಟಿ ಬಂದಿದ್ದಾವೆ ರೀ. ಹಾಂ ರೀ. ಅದಕ್ಕೆ ಈ ಹೊಗೆಯನ್ನು ಚಲೋ ಕ್ವಾಲಿಟಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದು ಒಯ್ತಿದ್ದೀವಿ ರೀ. ಹಾಂ ರೀ. ಮತ್ತು ಈಗ ನಿಮ್ಮಲ್ಲಿ ಹಚ್ಚಿದ ಮೇಲತ್ತೆ ನಮಗೆ ಏನೋ ರೋಗ ಬರೋಕತ್ತಿದ್ವು ಅಂದ್ರೂ ಕೇಳಿದ್ರು ನಾವು ಔಷಧಿ ಹೇಳ್ತೀವಿ ರೀ. ನೀವು ಕೇಳ್ಬೋದು ರೀ, ಫೋನ್ ಮಾಡಿ ಕೇಳಿದ್ರೂ ನಾವು ಹೇಳ್ತೀವಿ ರೀ. ನಿಮ್ಗೆ ಯಾವುದೇ ಥರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಯನ್ನು ರೆಕಮೆಂಡ್ ಮಾಡಿ ಕೊಡ್ತೀವಿ ರೀ, ಹೇಳ್ತೀವಿ ರೀ. ಅನುಕೂಲ ಆಗತ್ತೆ ರೀ ನಿಮಗೆಲ್ಲ. ಓಕೆ. ಇದೇನು ಸಸಿ ನೋಡ್ತಾ ಇದ್ದೀರಲ್ಲ, ಇದು ಟೊಮಾಟೆ ಸಸಿ ರೀ. ಇದು ನಾವು ಬೀಜೋಪಚಾರ ಮಾಡಿ ಹಾಕಿರ್ತೀವಿ ರೀ ಇದಕ್ಕೆ. ಮತ್ತು ಇನ್ನೂ ಒಂದು 25 ದಿನಕ್ಕೆ ನಾವು ಸಸಿ ಇದನ್ನು ಕೊಡ್ತೀವಿ ರೀ. ನಿಮ್ಗೆ ಯಾರಾದರೂ ಬೇಕಾದರೂ ಸಂಪರ್ಕಿಸ್ಬೋದು ರೀ. ನನ್ನ ನಂಬರು 9886961488. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೇನೆ ರೀ. ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡತ್ರಿ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ.